ನಮಸ್ಕಾರ. ಸಾಮಾನ್ಯವಾಗಿ ನಾನು 6 ಗಂಟೆ ಅಥವಾ 6:30ಗೆ ಎದ್ದೇಳ್ತೀನಿ. ಬಟ್ ಇವತ್ತು ತುಂಬಾನೇ ಬೇಗ ಎದ್ದಿದ್ದೆ. ಒಂದು 3:30ಗೆ ಎದ್ಬಿಟ್ಟು ಮೊದಲಿಗೆ ಆಮ್ಲ ಜ್ಯೂಸನ್ನು ಕುಡಿತಾ ಇದ್ದೀನಿ. ಈ ಥರ ಐಸ್ ಕ್ಯೂಬ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈಸಿ ಆಗುತ್ತೆ ಅಂತ ಬಿಸಿನೀರು ಸೇರಿಸ್ಕೊಂಡು ಕಲ್ಸಕ್ಕರೆ ಸೇರಿಸ್ಕೊಂಡು ಬಿಸಿ ಬಿಸಿಯಾಗಿ ಕುಡ್ಕೊಂಡ್ಬಿಡ್ತೀನಿ. ಹಾಗೆ ಕೂದಲಿಗೆ, ಕೈಗೆ, ಕಾಲಿಗೆ, ಮುಖಕ್ಕೆ ಎಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಮಸಾಜ್ ಮಾಡಿಕೊಂಡು ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಸ್ನಾನ ಕೂಡ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ 4:30 ಹಾಗೆ ಹೋಯಿತು. ಇವತ್ತು ದೇವ್ರ ನೈವೇದ್ಯಕ್ಕೋಸ್ಕರ ಸಿಹಿ ಪೊಂಗಲ್ ಮಾಡ್ತಾ ಇದ್ದೆ. 1 ಕಪ್ ಅಕ್ಕಿ, 1 ಕಪ್ ಹೆಸರು ಬೇಳೆಗೆ 5 ಕಪ್ ನೀರು, ಸ್ವಲ್ಪ ತುಪ್ಪನೂ ಕೂಡ ಸೇರಿಸ್ಕೊಂಡು ಒಂದು 2ರಿಂದ 3 ವಿಷಲ್ ಹಾಕಿಸ್ಕೊಂಡ್ರೆ ಬೆಂದೋಗ್ಬಿಡುತ್ತೆ. ಹಾಗೆ ಸಾಂಬ್ರಾಣಿ ಹಾಕೋದಕ್ಕೆ ಕೆಂಡ ಕೂಡ ರೆಡಿ ಮಾಡಿಕೊಂಡು ಮನೆ ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊಸಲಿಗೆ ಅರ್ಶಿನ ಕುಂಕುಮ, ರಂಗೋಲಿ, ಹೂವು, ದೀಪ ಇದೆಲ್ಲವನ್ನು ಹಚ್ಕೊಂಡೆ. ನಂತರ ನಾನು ಅಂದರೆ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ ಯಾವ್ದಾರು ಹಬ್ಬ ದಿನಗಳಲ್ಲಿ ಸಾಂಬ್ರಾಣಿ ಹಾಕೊತೀನಿ. ಈ ಥರ ಸಾಂಬ್ರಾಣಿ ಕೂಡ ಹಾಕೊಂಡು ನೈವೇದ್ಯ ಕೂಡ ರೆಡಿ ಮಾಡಿಕೊಂಡು ದೇವರು ಕೂಡ ನೈವೇದ್ಯ ಇಟ್ಟು ಪೂಜೆಯನ್ನು ಮುಗಿಸ್ಕೊಂಡು ನಂತರ ಹಳ್ಳಿಕಟ್ಟೆ ಹತ್ರ ಹೋದ್ವಿ. ಇವಾಗ ಧನುರ್ಮಾಸ ಆಗಿರೋದ್ರಿಂದ ಬೆಳಕಾಗೋಕ್ಕೂ ಮುಂಚೆ ಪೂಜೆಯನ್ನು ಮುಗಿಸ್ಕೊಂಡು ಬರಬೇಕಾಗುತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಕರೆಕ್ಟಾಗಿ 4:30 ಆಗೋಯ್ತು. ನಂತರ ತುಂಬ ಚಳಿ ಇದೆ ಇವಾಗಂತೂ. ಹಾಗಾಗಿ ಒಂದು ಬಿಸಿ ಬಿಸಿಯಾದ ಫಿಲ್ಟರ್ ಕಾಫಿ ಕೂಡ ಕುಡ್ಕೊಂಡು ಹಾಗೆ ಸ್ವಲ್ಪ ಟೈಮ್